ಶಾಹಿಲ್ ಮಂಜಿಲ್ ಅಮ್ಮ ಎಂಬ ಪದದ ಎರಡಕ್ಷರದಲ್ಲಿದೆ ಒಂದು ಅದ್ಭುತವಾದ ಶಕ್ತಿ. ಆ ಪ್ರೀತಿ ತುಂಬಿದ ಹೆಸರಲ್ಲಿ ಮಮತೆ, ವಾತ್ಸಲ್ಯದ ಸವಿಯಿದೆ. ಅಕ್ಷರಮಾಲೆಗಳಿಂದ ವರ್ಣಿಸಲಾಗದ ಬಂಧವಿದೆ. ಬಣ್ಣನೆಗೆ ಸಿಗದ ಹರುಷವಿದೆ. ನೋವು ನಲಿವಿನಲ್ಲೂ ಸಾಂತ್ವನ ಕೊಡುವ ಶಕ್ತಿಯಿದೆ. ತಾಯಿ ಇಲ್ಲದಿರುವ ಪ್ರಪಂಚ ನೀರು ಇಲ್ಲದ ಬರಡು ಮರುಭೂಮಿ ಇದ್ದಂತೆ. ತಾಯಿಯ ಪ್ರೀತಿಗೆ ಈ ಪ್ರಪಂಚದಲ್ಲಿ ಯಾರ ಪ್ರೀತಿಯೂ ಸರಿಸಾಟಿಯಾಗಲಾರದು. ಪ್ರಪಂಚದಲ್ಲಿ ಬೆಲೆ ಕಟ್ಟಲಾಗದ ವಸ್ತು ಅಂದರೆ ಅದು ತಾಯಿ ಪ್ರೀತಿ ಮಾತ್ರ. ಯಾಕೆಂದರೆ ಆ ತಾಯಿಯ ಪ್ರೀತಿ ಕಡಲಿನ ಆಳದಲ್ಲಿದ್ದ ಮುತ್ತಿಗಿಂತಲೂ ಅಮೂಲ್ಯವಾದದ್ದು, ಹಾಗೆ ನಿಷ್ಕಲ್ಮಶವಾದದ್ದು ಕೂಡ. ತಾಯಿಯ ಪ್ರೀತಿಗೆ ಕೊನೆಯೇ ಇಲ್ಲ. ಯಾಕೆಂದರೆ ಅದು ಸಮುದ್ರದಂತೆ ಆಳವೂ ಮತ್ತು ವಿಶಾಲವಾದದ್ದೂ ಆಗಿದೆ. ತಾಯಿಯ ಪ್ರೀತಿ ಕತ್ತಲೆಗೆ ಬೆಳಕಿನಂತೆ, ಪ್ರಕೃತಿಯ ಸೊಬಗಿಗೆ ಹಸಿರಿನಂತೆ, ಚಳಿಯಲ್ಲಿ ನಡುಗುತ್ತಿರುವ ಗುಬ್ಬಚ್ಚಿಗೆ ಬೆಚ್ಚನೆಯ ಗೂಡಿನಂತೆ, ಕುರುಡನಿಗೆ ದಾರಿ ತೋರಿಸುವ ಊರುಗೋಲು ಇದ್ದಂತೆ ಈ ತಾಯಿಯ ಪ್ರೀತಿ. ಪ್ರಪಂಚದಲ್ಲಿ ಒಬ್ಬ ಕೆಟ್ಟ ತಂದೆ ಹುಟ್ಟಬಹುದು, ಆದರೆ ಒಬ್ಬ ಕೆಟ್ಟ ತಾಯಿ ಮಾತ್ರ ಯಾರಿಗೂ ಹುಟ್ಟಲು ಸಾಧ್ಯವೇ ಇಲ್ಲ. ಕಾಲ ಹೊಸ ರೀತಿ ಬದಲಾಗಬಹುದು, ಮಕ್ಕಳೂ ಬದಲಾಗಬಹುದು, ಆದರೆ ತಾಯಿ ಮತ್ತು ಆಕೆಯ ಮಮತೆ, ಪ್ರೀತಿ ಎಂದಿಗೂ ಬದಲಾಗಲಾರದು. ನೀವು ಪ್ರೀತಿ ಮಾಡದಿದ್ದರೂ ನಿಮ್ಮನ್ನು ಪ್ರೀತಿಸುವ ಹೃದಯವೊಂದಿದ್ದರೆ ಅದು ಮಾತೃಹೃದಯ ಮಾತ್ರ. ಅಮ್ಮನ ಕಾಲಡಿಯಲ್ಲಿ ಮಕ್ಕಳಿಗೆ ಸ್ವರ್ಗವಿದೆ ಎಂದು ತಾಯಿಯ ಮಹತ್ವವನ್ನು ಪರಿಚಯಿಸುವ ಪಾವನವಾದ ಇಸ್ಲಾಂ ಧರ್ಮವು ತಾಯಿಯ ಮುಖ ನೋಡುವುದನ್ನು ಪವಿತ್ರ ಕಅಬಾಲಯವನ್ನು ನೋಡುವುದಕ್ಕೆ ಹೋಲಿಸಿದೆ. ಸರ್ವಶಕ್ತನಾದ ಅಲ್ಲಾಹನ ದಯೆಯಿಂದ ಎಲ್ಲ ತಾಯಂದಿರಿಗೂ ದೀರ್ಘಾಯುಷ್ಯ, ಆರೋಗ್ಯ ಲಭಿಸಲಿ. ಆಮೀನ್. ಕಾಣದ ತಾಯಿ ಪ್ರೀತಿಗಾಗಿ ಹಂಬಲಿಸುತ್ತಿರುವ ಒಬ್ಬ ಮುಗ್ಧ ನತದೃಷ್ಟ ಕಂದಮ್ಮನ ಚಿತ್ರಣವೇ ಈ ಕಥೆಯ ಕಥಾವಸ್ತು. ಸಂಚಿಕೆ 1. ಅದೊಂದು ಕುಗ್ರಾಮ. ಆ ಗ್ರಾಮಕ್ಕೆ ಹೆಗ್ಗಳಿಕೆಯನ್ನು ಪಡೆದಿರುವಂತಹ ಪರೋಪಕಾರಿ ಕೊಡುಗೈದಾನಿಯಾದ ಸಾಹುಕಾರ ಮರುಹೂಂ ಕಾಸಿಂ ಹಾಜಿಯವರ ಹೆಸರು ಕೇಳದವರು ವಿರಳ. ಅವರು ತನ್ನ ಜೀವಿತಾವಧಿಯಲ್ಲಿ ಅದೆಷ್ಟೋ ಬಡ ಕುಟುಂಬಕ್ಕೆ ಆಸರೆಯಾಗಿದ್ದರು. ಅವರ ಮನೆಯಂಗಳಕ್ಕೆ ಯಾರಾದರೂ ಹಸಿವು ಎಂದು ಕೈಯೊಡ್ಡಿ ನಿಂತರೆ ಅಂಥವರನ್ನು ಮಾನವೀಯತೆಯಿಂದ ಮಾತಾಡಿಸಿ ಹೊಟ್ಟೆ ತುಂಬ ಊಟ ಹಾಕಿ ಅವರು ಮನೆಗೆ ಹೋಗುವಾಗ ಪ್ರತ್ಯೇಕವಾದ ಒಂದು ಕಟ್ಟು ದವಸ ಧಾನ್ಯವನ್ನು ಚೀಲದಲ್ಲಿ ತುಂಬಿಸಿ ಕಳಿಸಿಕೊಡುತ್ತಿದ್ದರು. ಅವರಿಗೆ 2 ಗಂಡು ಮಕ್ಕಳು ಮಾತ್ರ, ದೊಡ್ಡ ಮಗ ಮಜೀದ್ ಹಾಗೂ ಸಣ್ಣ ಮಗ ಮುನೀರ್. ಕಾಸಿಂ ಹಾಜಿ ದಂಪತಿಗಳ ಮರಣದ ನಂತರ ಅವರ ದೊಡ್ಡ ಮಗ ಮಜೀದ್ ತನ್ನ ತಂದೆಯ ಹಾದಿಯಲ್ಲೇ ಸಾಗುತ್ತಾ ಬಡವರ ಪಾಲಿಗೆ ಆಶಾಕಿರಣವಾಗಿದ್ದ. ಅದಲ್ಲದೆ ಅವನು ಒಬ್ಬ ಶ್ರಮಜೀವಿಯಾಗಿ ತನ್ನ ಸ್ವಂತ ಹಣದಿಂದಲೇ ವಂಶಪಾರಂಪರೆಯಿಂದ ಇದ್ದ ಹಳೆಯ ಮನೆಯನ್ನು ಕೆಡವಿ ಅದೇ ಸ್ಥಳದಲ್ಲಿ ದೊಡ್ಡದಾದ ಅರಮನೆಯಂತಹ ಮನೆಯನ್ನು ಕಟ್ಟಿಸಿದ. ನಂತರ ಅವನ ದೂರದ ಸಂಬಂಧಿಯಾದ ಆಯಿಷಾ ಎಂಬ ಬಡ ಯತೀಮ್ ಹುಡುಗಿಯನ್ನು ಮದುವೆಯಾದ. ಮುಂದೆ ಇವರ ದಾಂಪತ್ಯ ಜೀವನದ ಫಲದಿಂದ ಒಂದು ಮುದ್ದಾದ ಗಂಡು ಮಗು ಜನಿಸಿತು. ಮಜೀದ್ ತನ್ನ ಮಗನಿಗೆ ಶಾಹಿಲ್ ಎಂಬ ಹೆಸರಿಟ್ಟ. ಅದಲ್ಲದೆ ಮಜೀದ್ ಕಟ್ಟಿದ ತನ್ನ ಮನೆಗೂ ಶಾಹಿಲ್ ಮಂಜಿಲ್ ಎಂಬ ನಾಮಫಲಕ ಮಾಡಿಸಿದ. ವಿಧಿಯೋ ಶಾಪವೋ ಗೊತ್ತಿಲ್ಲ. ಅದೊಂದು ದಿನ ಮಜೀದ್ ಯಾವುದೋ ಕೆಲಸದ ನಿಮಿತ್ತ ಬಲು ದೂರ ಹೊರಟವನು ವಾಪಸು ತನ್ನ ಮನೆಗೆ ಹಿಂದಿರುಗಲೇ ಇಲ್ಲ. ಆ ಸಮಯದಲ್ಲಿ ಶಾಹಿಲ್ 7 ತಿಂಗಳ ಚಿಕ್ಕ ಮಗುವಾಗಿದ್ದ. ಮಜೀದ್ನ ಹೆಂಡತಿ ಆಯಿಷಾ ಮಾತ್ರ ತನ್ನ ಗಂಡ ಇನ್ನೂ ಜೀವಂತವಾಗಿದ್ದಾನೆ, ಒಂದಲ್ಲ ಒಂದು ದಿನ ಖಂಡಿತ ನಮ್ಮನ್ನು ಹುಡುಕಿಕೊಂಡು ಬಂದೇ ಬರುತ್ತಾನೆ ಎಂದು ತಿಳಿದು ತನ್ನ ಗಂಡನ ಬರುವಿಕೆಗಾಗಿ ದಾರಿ ಕಾಯುತ್ತಾ ಇದ್ದಳು. ಮಜೀದ್ ವರ್ಷಗಳು ಕಳೆದರೂ ಮನೆಗೆ ವಾಪಸು ಬರದ್ದು ಕಂಡು ಅವನ ತಮ್ಮ ಮುನೀರ್ ಆ ದೊಡ್ಡ ಮನೆಗೆ ವಾರಿಸುದಾರನಾದ. ಅವನಿಗೆ ಸಿಕ್ಕಿದ ಹೆಂಡತಿ ರಜಿಯಾ ದೊಡ್ಡ ಶ್ರೀಮಂತ ಕುಟುಂಬದವಳು. ತಾನು ಶ್ರೀಮಂತ ಕುಟುಂಬದಿಂದ ಬಂದವಳೆಂದು ಯಾವಾಗಲೂ ಜಂಭದಿಂದ ಬೀಗುತ್ತಿದ್ದಳು. ಅದಲ್ಲದೆ ಬಾಯಿ ಬಡುಕಿ ಕೂಡ. ಮನೆಯ ಎಲ್ಲ ಕೆಲಸ ಆಯಿಷಾದ ಒಬ್ಬರೇ ಮಾಡುತ್ತಿದ್ದರು. ರಜಿಯಾ ಮಾತ್ರ ದಿನವಿಡೀ ಕನ್ನಡಿಯ ಮುಂದೆ ನಿಂತು ಶೋಕಿ ಮಾಡುತ್ತಾ ಮಾಡಿಟ್ಟ ಅಡುಗೆಯನ್ನು ತಿನ್ನುತ್ತಿದ್ದಳು. ಅದಲ್ಲದೆ ಅವಳು ಸಿಕ್ಕ ವಿಷಯವನ್ನು ಕೈಗೆತ್ತಿಕೊಂಡು ಆಯಿಷಾ ಅದರಲ್ಲಿ ಜಗಳವಾಡುತ್ತಿದ್ದರು.
ಆಯಿಷಾದ ತನ್ನ ಮೈದುನ ಮತ್ತು ಅವನ ಹೆಂಡತಿಯನ್ನು ತುಂಬ ಪ್ರೀತಿಯಿಂದ ಕಂಡರೂ ಅವರಿಬ್ಬರೂ ಆಸ್ತಿಗಾಗಿ ತಾಯಿ ಮಗನನ್ನು ಮನೆಯಿಂದ ಹೊರಹಾಕಲು ಸಮಯ ಕಾಯುತ್ತಿದ್ದರು. ಇವರ ಒಳಗುಟ್ಟು ಅರ್ಥೈಸಿದ ಆಯಿಷಾದ ತನ್ನ ಮಗನಿಗೆ ಇವರಿಂದ ಮುಂದೆ ಖಂಡಿತ ಏನಾದರೂ ಆಪತ್ತು ಇರಬಹುದು ಎಂದು ತಿಳಿದು 10 ವರ್ಷ ಪ್ರಾಯ ಪೂರ್ತಿಯಾಗದಲೇ ಧಾರ್ಮಿಕ ಮತ್ತು ಲೌಕಿಕ ವಿದ್ಯೆ ಸಿಗುವಂತಹ ದೊಡ್ಡ ಯತೀಮ್ಖಾನ್ಗೆ ಸೇರಿಸಿದರು. ಆದರೆ ಶಾಹಿಲ್ ತಿಂಗಳಿಗೊಮ್ಮೆ ಬಂದು ತನ್ನ ತಾಯಿ ಜೊತೆಯಲ್ಲಿ ಇದ್ದು 2 ದಿನ ಬಿಟ್ಟು ತಾನು ಕಲಿಯುವ ಯತೀಮ್ಖಾನ್ಗೆ ಮತ್ತೆ ಹಿಂದಿರುಗುತ್ತಿದ್ದ. ಮುಂದೆ ಏನಾಯಿತು? ಬನ್ನಿ, ಈಗ ನಿಮ್ಮನ್ನೆಲ್ಲ ಶಾಹಿಲ್ ಮನ್ಸಿಲ್ಗೆ ಕರೆದುಕೊಂಡು ಹೋಗ್ತಾ ಇದ್ದೇನೆ. ಶಾಹಿಲ್ ಅದೊಂದು ದಿನ ತಾನು ಕಲಿಯುತ್ತಿದ್ದ ವಿದ್ಯಾಸಂಸ್ಥೆಯಿಂದ ರಜೆಯಲ್ಲಿ ಬಂದವನು ತನ್ನ ಮನೆಯ ಅಂಗಳದಲ್ಲಿ ಚಿಕ್ಕಮ್ಮ ರಜಿಯಾಳ ಮಗನಾದ ಫವಾಜ್ ಜೊತೆ ಆಟದಲ್ಲಿ ನಿರತನಾಗಿದ್ದ. ಶಾಹಿಲ್ ಫವಾಜ್ನೊಂದಿಗೆ ಚೆಂಡು ಎಸೆದು ಲಗೋರಿ ಆಡುತ್ತಾ ಇದ್ದಾಗ ಕೆಲವೇ ಕ್ಷಣಗಳಲ್ಲಿ ಫವಾಜ್ ಓಡುವಾಗ ಕಾಲು ಜಾರಿ ದೊಪ್ಪನೆ ಬಿದ್ದುಬಿಟ್ಟ. ಬಿದ್ದ ರಭಸಕ್ಕೆ ಫವಾಜ್ ನೋವಿನಲ್ಲಿ ಅಮ್ಮ ಅಮ್ಮ, ಅಣ್ಣ ದೂಡಿ ಹಾಕಿದ ಎಂದು ಗೋಗರಿಯುತ್ತಾ ಜೋರಾಗಿ ಕಿರುಚಾಡಲಾರಂಭಿಸಿದ. ಫವಾಜ್ನ ಅಳುವಿನ ಶಬ್ದಕ್ಕೆ ಮನೆಯೊಳಗಿಂದ ಓಡಿ ಬಂದ ರಜಿಯಾ ತನ್ನ ಮಗನನ್ನು ಎತ್ತಿ ಕೋಪದಿಂದ ಶಾಹಿಲ್ನ ಬೆನ್ನಿಗೆ 2 ಜೋರಾಗಿ ಪೆಟ್ಟು ಕೊಟ್ಟು ಹೇಳಿದಳು, ಲೋ, ಏಕೋ ಅವನಷ್ಟಕ್ಕೆ ಒಳಗೆ ಆಡುತ್ತಿದ್ದವನನ್ನು ಹೊರಗೆ ಕರೆದುಕೊಂಡು ಬಂದು ಆಡಿಸುವ ನೆಪದಲ್ಲಿ ದೂಡಿ ಹಾಕಿದೆ. ಅವನು ನಿನಗಿಂತ ಚಿಕ್ಕವನು ಅಂತ ಪರಿಜ್ಞಾನನೇ ಇಲ್ವಾ? ನೀನು ಹೊಟ್ಟೆಗೆ ಅನ್ನ ತಿಂತಿದ್ದೀಯಾ ಅಲ್ಲ ಮಣ್ಣು ತಿಂತಿದ್ದೀಯಾ? ಚಿಕ್ಕಮ್ಮ, ಅದು ನಾನೇನೂ ದೂಡಿ ಹಾಕಿಲ್ಲ, ಅವನೇ ಓಡುವಾಗ ಕಾಲು ಜಾರಿ ಬಿದ್ದುಬಿಟ್ಟ ಎಂದು ಶಾಹಿಲ್ ಹೆದರುತ್ತಾ ತನ್ನ ಪುಟ್ಟ ಬಾಯಿಯಲ್ಲಿ ಮೆಲ್ಲನೆ ಗೊಣಗಿದ. ಮಾಡುವುದೆಲ್ಲ ಮಾಡಿಬಿಟ್ಟು ನನ್ನ ಹತ್ತಿರನೇ ಸುಳ್ಳು ಹೇಳ್ತೀಯಾ ಪಾಪಿ ಎಂದು ಹೇಳುತ್ತಾ ಇನ್ನೊಂದು ಏಟು ಹೊಡೆದೇ ಬಿಟ್ಟಳು. ಅಷ್ಟರಲ್ಲೇ ಮನೆಯೊಳಗಿಂದ ಶಾಹಿಲ್ನ ಅಮ್ಮ ಆಯಿಷಾದ ಓಡಿ ಬಂದು, ರಜಿಯಾ, ಏನಾಯಿತು? ಏಕೆ ಅವನಲ್ಲಿ ಇಷ್ಟು ಚಿಕ್ಕ ವಿಷಯಕ್ಕೆಲ್ಲ ಇಷ್ಟೊಂದು ರೇಗಾಡ್ತೀಯಾ? ಮಕ್ಕಳ ಸ್ವಭಾವ ಏನು ಅಂತ ನಿನಗೆ ಗೊತ್ತು ತಾನೇ? ಆಡ್ತಾ ಆಡ್ತಾ ಜಗಳವಾಡ್ತಾರೆ, ಸ್ವಲ್ಪ ಸಮಯ ಬಿಟ್ಟು ಮತ್ತೆ ಒಂದಾಗ್ತಾರೆ. ಪಾಪ ಅವುಗಳಿಗೇನು ಗೊತ್ತು? ಅಕ್ಕ, ನೀವೇ ಅವನನ್ನು ಒಬ್ಬನೇ ಮಗನೆಂದು ಇಷ್ಟೊಂದು ಮುದ್ದು ಮಾಡಿ ಬೆಳೆಯಲು ಬಿಟ್ಟಿದ್ದು. ನೋಡಿದ್ರಾ ನಿಮ್ಮ ಮಗ ಮಾಡಿದ ಘನಂದಾರಿ ಕೆಲಸವನ್ನು? ಮಾಡುವುದೆಲ್ಲ ಮಾಡಿಬಿಟ್ಟು ಈಗ ಏನೂ ಗೊತ್ತಿಲ್ಲದವನಂತೆ ಹೇಗೆ ಬಾಯಿಗೆ ಬೆರಳು ಹಾಕಿ ನಿಂತ್ಕೊಂಡಿದ್ದಾನೆ ಎಂದು. ನಿಮಗೂ ಮಾಡುವುದಕ್ಕೆ ಬೇರೇನೂ ಕೆಲಸ ಇಲ್ವಲ್ಲ? ಇದಕ್ಕೇನಾ ಅವನನ್ನು ತಿಂಗಳಿಗೊಮ್ಮೆ ಓಡಿ ಹೋಗಿ ಇಲ್ಲಿಗೆ ಕರೆದುಕೊಂಡು ಬರುವುದು? ಅಲ್ಲೇ ಇರುತ್ತಿದ್ದರೆ ನಿಮ್ಮ ಗಂಟೇನೂ ಕೊಳತು ಹೋಗುತ್ತಾ? ರಜಿಯಾ, ಅವನನ್ನು ಈ ಮನೆಗಲ್ಲದೆ ಮತ್ತೆ ಯಾರ ಮನೆಗೆ ಕರೆದುಕೊಂಡು ಹೋಗಬೇಕು? ನೀನೇ ಹೇಳು. ಒಂಟಿ ಜೀವಕ್ಕೆ ಮುಂದೆ ಇವನೇ ಆಸರೆಯಾಗಬೇಕಾದವನು ತಾನೇ? ಅವನು ಕಲಿಯುವ ಸಂಸ್ಥೆಯಲ್ಲೇ ಗೆಳೆಯರು, ವಿದ್ಯೆ, ಊಟ ಸಿಗಬಹುದು. ಎಲ್ಲಕ್ಕಿಂತ ಮಿಗಿಲಾದ ತಾಯಿ ಪ್ರೀತಿ ಸಿಗುತ್ತಾ? ಅಕ್ಕ, ನೀವು ತಿನ್ನುತ್ತಿರುವುದೇ ಇಲ್ಲಿ ಬಿಟ್ಟಿ ಊಟ. ಅದಲ್ಲದೆ ನಿಮ್ಮ ಮಗನಿಗೂ ಹಾಕಬೇಕು. ಅವರು ನಮ್ಮನ್ನೂ ಸಾಕುವುದಾ? ಅಥವಾ ಗತಿ ಇಲ್ಲದವರಂತೆ ಈ ಮನೆಯಲ್ಲೇ ಬಿದ್ದುಕೊಂಡಿರುವ ನಿಮ್ಮನ್ನು ನೋಡುವುದಾ? ಅವರು ಮನಸ್ಸು ಮಾಡಿದ್ರೆ ಯಾವತ್ತೂ ನಿಮ್ಮನ್ನು ಹೊರಕ್ಕೆ ಹಾಕುತ್ತಿದ್ದರು. ಪಾಪ, ಮನೆಯಲ್ಲಿ ಕೆಲಸ ಒಬ್ಬರು ಆಳು ಅಂತ ಬೇಕಲ್ಲ, ಅದಕ್ಕೆ ನಿಮ್ಮನ್ನು ಹೊರಹಾಕದೆ ಹೀಗೆ ಬಿಟ್ಟದ್ದು. ರಜಿಯಾ ಆಡಿದ ಚುಚ್ಚುಮಾತು ಕೇಳಿ ಶಾಹಿಲ್ ತನ್ನ ಚಿಕ್ಕಮ್ಮನನ್ನೇ ದಿಟ್ಟಿಸಿ ನೋಡುತ್ತಾ ಕೋಪದಿಂದ ಹೇಳಿದ. ಕಂಟಿನ್ಯೂಡ್.